ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ ಸುಸ್ವಾಗತ. ಇಂದು ನಾನು ನಿಮ್ಮನ್ನು ತೈವಾನ್ನ ಒಂದು ಸೂಪರ್ ಸ್ಪೆಷಲ್ ಪ್ಲೇಸ್ಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದರ ಹೆಸರು ಶಿ ಸನ್ ಹಂಗ್ ಮ್ಯೂಸಿಯಂ ಅಂತ. ಇದು ತೈಪೆ ಹತ್ತಿರದ ಬಾಲಿ ಎಂಬ ಪ್ರದೇಶದಲ್ಲಿದೆ. ಇದು ಹಿಸ್ಟಾರಿಕಲಿ ತುಂಬ ಕ್ಯೂರಿಯಸ್ ಜಾಗ. ಅವರ ಒಂದು ಕಲ್ಚರ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓವರಾಲ್ ಆ ಜಾಗ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಜಾಗಕ್ಕೆ ಬರಬೇಕು ಅಂದರೆ MRT ಕನೆಕ್ಟಿವಿಟಿ ಇದೆ. ರೆಡ್ ಲೈನ್ ತೊಗೊಂಡು ಲಾಸ್ಟ್ ಸ್ಟಾಪಲ್ಲಿ ಇಳ್ಕೋಬೇಕು. ದಾನ್ಶುಯಿ ತಲುಪಿದ ಮೇಲೆ ನಾವಿಲ್ಲೊಂದು ಬೋಟ್ ತೊಗೋಬೇಕಾಗತ್ತೆ. ಆ ಬೋಟ್ ಸವಾರಿ ಮಾಡಬೇಕು ಅಂದರೆ ಮೆಟ್ರೋ ಕಾರ್ಡ್ನ ಯೂಸ್ ಮಾಡ್ಕೋಬೋದು. ತೈವಾನ್ನ 1800 ವರ್ಷ ಹಳೆಯದ ಜನಾಂಗದ ರಹಸ್ಯ, ಅವರ ಜೀವನ ಶೈಲಿ ಮತ್ತು ಮ್ಯೂಸಿಯಂನಲ್ಲಿ ನೀವೇನೇನು ನೋಡ್ಬೋದು ಅಂತೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಓಕೆ, ಐ ಆಮ್ ಶೋರ್ ಯು ಆರ್ ಗೋಯಿಂಗ್ ಟು ಎಂಜಾಯ್ ಇಟ್. ನೋಡುವ. ತೈವಾನ್ ಅಂದರೆ ನಿಮಗೆ ಮೊದಲು ನೆನಪಾಗೋದು ತೈಪೆ 101, ನೈಟ್ ಮಾರ್ಕೆಟ್, ಬಬಲ್ ಟೀ ಅಲ್ಲ. ಆದರೆ ಇಲ್ಲಿ ಒಂದು ಹಿಡನ್ ಜೆಮ್ ಇದೆ, ಶಿ ಸನ್ ಹಂಗ್ ಮ್ಯೂಸಿಯಂ ಅಂತ. ಇದು ಐತಿಹಾಸಿಕವಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಜಾಗ. ಆ್ಯಂಡ್ ವೆನೆವರ್ ಯು ಆರ್ ವಿಸಿಟಿಂಗ್ ತೈವಾನ್, ನೀವು ತೈವಾನನ್ನು ವಿಸಿಟ್ ಮಾಡಬೇಕಾದ್ರೆ ಈ ಒಂದು ಜಾಗನ ನೀವು ವಿಸಿಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ತೈವಾನ್ನಲ್ಲಿ ದಾನ್ಶುಯಿ ಎಂಬ ನದಿ ಹರಿಯುತ್ತೆ. ಅದು ಸಮುದ್ರಕ್ಕೆ ಸೇರೋ ಜಾಗದಲ್ಲೇ ಇದು ಬಾಲಿ ಇರೋದು. ಇದು ನದಿಯ ಒಂದು ತಟ್ಟದಲ್ಲಿದೆ. ಹಾಗೂ ಈ ಜಾಗವನ್ನು ತಾವು ಭೇಟಿ ಮಾಡಬೇಕಾದ್ರೆ ತಾಮ್ಶುಯಿ ಅನ್ನೋ ಒಂದು ಜಾಗ ಕೂಡ ನೀವು ವಿಸಿಟ್ ಮಾಡಬಹುದು. ಈ ಮ್ಯೂಸಿಯಂನ ನೀವು ನೋಡಿದ ಮೇಲೆ ಹತ್ತಿರದಲ್ಲಿರುವ ತಾಮ್ಶುಯಿ ಅನ್ನೋ ಜಾಗಕ್ಕೆ ಹೋಗ್ಬೋದು. ಅಲ್ಲಿ ಒಳ್ಳೊಳ್ಳೆ ಊಟಗಳು ಸಿಗ್ತವೆ. ತೈವಾನಿಗೆ ಸೀಮಿತವಾದಂತಹ ಕೆಲವು ಪ್ರಸಿದ್ಧವಾದಂತಹ ಒಂದು ತಿಂಡಿಗಳು ಸಿಗುತ್ತದೆ, ನೀವು ಟ್ರೈ ಮಾಡ್ಬೋದು. ಈ ಮ್ಯೂಸಿಯಂ ತೈಪೆ ಹತ್ತಿರದ ಬಾಲಿ ಅನ್ನೋ ಊರಿನ ಹತ್ರ ಇದೆ. ಇಂಡೋನೇಷ್ಯಾಲಿರೋ ಬಾಲಿ ಅಲ್ಲ, ತೈವಾನ್ನಲ್ಲಿ ತನ್ನದೇ ಆದ ಒಂದು ಬಾಲಿ ಅಂತ ಒಂದು ಜಾಗ ಇದೆ. ಇಲ್ಲಿರುವುದು ಈ ಮ್ಯೂಸಿಯಂ. ಸಾವಿರದ 1950ರ ದಶಕದಲ್ಲಿ ಇಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾಗ ಈ ಆರ್ಕಿಯಾಲಜಿಸ್ಟ್ಗೆ ಆಕ್ಸಿಡೆಂಟ್ ಆಗಿ ಈ ಸೈಟ್ನ ಕಂಡಿದ್ದಾರೆ. ನಾವು ಹೇಗೆ ನಮ್ಮ ಇಂಡಿಯಲ್ಲಿ ಮೊಹೆಂಜೊದಾರೋ ಅಂತ ಕ್ಯೂರಿಯಾಸಿಟಿಯಾಗಿ ನಾವು ಅಧ್ಯಯನ ಮಾಡ್ತೀವಿ, ಅದೇ ರೀತಿ ತೈವಾನ್ ಹಿಸ್ಟ್ರಿಲಿ ಕೂಡ ಇದು ಹೊರ ಬಂದಿತ್ತು. ನಾವು ದಾನ್ಶುಯಿಗೆ ಬೋಟ್ನಲ್ಲಿ ಇಳಿದ ಮೇಲೆ ಅಲ್ಲೊಂದು ಬಸ್ ತೊಗೋಬೇಕಾಗತ್ತೆ. ಒಟ್ಟಿನಲ್ಲಿ ತೈವಾನ್ಗೆ ಬಂದರೆ ತೈಪೆ ಮಾತ್ರ ಅಲ್ಲ, ಬಾಲಿನಲ್ಲಿರೋ ಈ ಶಿ ಸನ್ ಹಂಗ್ ಮ್ಯೂಸಿಯಂ ಕೂಡ ತಪ್ಪದೆ ನೋಡಬೇಕು. ಎಸ್ಪೆಷಲಿ ಹಿಸ್ಟ್ರಿ ಲವರ್ಸು ಮತ್ತು ಟ್ರಾವೆಲರ್ಸ್ ಇರ್ತಾರಲ್ಲ, ದೇ ವಿಲ್ ಲವ್ ದಿಸ್ ಪ್ಲೇಸ್. ಖಂಡಿತ ನೀವು ಇದಕ್ಕೆ ಬನ್ನಿ. How much is the ticket? ಈ ಫ್ಲೋರ್ನಲ್ಲಿ ನಮಗೆ ಜಲಚರಗಳ ಬಗ್ಗೆ ಒಂದು ಪರಿಚಯ ಕೊಡ್ತಾರೆ. ಡೀಪ್ ಸಿಯಲ್ಲಿ ಹಳೆ ಕಾಲದಲ್ಲಿ ಇಲ್ಲಿ ಹೇಗಿತ್ತು ಅನ್ನೋದನ್ನು ಸವಿಸ್ತರವಾಗಿ ಡ್ರಾಯಿಂಗ್ ಇರ್ಬೋದು, ಮಾಡೆಲಲ್ಲಿ ತೋರಿಸ್ತಾ ಇದ್ದಾರೆ. ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಫಾರ್ ಚಿಲ್ಡ್ರನ್. ಈ ಜನರು ತಾಮ್ಶುಯಿ ನದಿ ಹತ್ತಿರ ವಾಸಿಗಳಾಗಿದ್ದು ಇವರು ಜಾಸ್ತಿ ಮಾಡ್ತಾ ಇದ್ದೆ ಫಿಶಿಂಗು. ಅವರ ಒಂದು ಜೀವನ ಶೈಲಿ ಇರ್ಬೋದು, ಆ ಒಂದು ಫಿಶ್ ಹಿಡಿಯೋದು, ನೆಟ್ಸ್ನ ಹೇಗೆ ಮಾಡ್ತಾಯಿದ್ರು, ಇದೆಲ್ಲ 1800 ವರ್ಷಗಳ ಹಿಂದೆನೇ ಮಾಡ್ತಾಯಿದ್ರು. ಅದರ ಪ್ರೂಫ್ ಕೂಡ ಇಲ್ಲಿ ಸಿಕ್ಕಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್.
And even today, some of these traditions connect directly to Taiwan's indigenous communities. ಇವತ್ತಿನಲ್ಲಿ ಕೆಲವು ಆಚಾರ ವಿಚಾರಗಳೇನಿದೆ ಅದೊಂದು ಆ ಕಾಲದಲ್ಲಿ ಹೇಗಿತ್ತು ಅದರ ಒಂದು ಇನ್ಫ್ಲೂಯೆನ್ಸ್ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ದಿಸ್ ಇಸ್ಂಟ್ ಜಸ್ಟ್ ಎ ಮ್ಯೂಸಿಯಂ ಆಫ್ ದ ಪಾಸ್ಟ್, ಇಟ್ಸ್ ಎ ಲಿವಿಂಗ್ ಬ್ರಿಡ್ಜ್ ಟು ಮಾಡರ್ನ್ ತೈವಾನ್. ಇಲ್ಲಿ 1800 ವರ್ಷ ಹಳೆಯ ಸ್ಕೆಲಿಟನ್ಸ್ಗಳು ಸಿಕ್ಕಿವೆ. ಬ್ಯೂರಿಯಲ್ ಕಸ್ಟಮ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಆರ್ಕಿಯಾಲಜಿಸ್ಟ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಒಂದು 1800 ವರ್ಷಗಳ ಹಿಂದಿನ ಫ್ಯಾಷನ್ ಸೆನ್ಸ್ ಇರ್ಬೋದು, ಆರ್ನಮೆಂಟ್ಸ್ ಇರ್ಬೋದು, ಅವರ ಒಂದು ನಂಬಿಕೆಗಳೆಲ್ಲವನ್ನೂ ಇಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ತೈವಾನ್ ಸ್ಟೋರೀಸ್ ನೋಡೋಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.